ಮಾರ್ಚ್ ತಿಂಗಳಿನ ಯುವ ನಿಧಿ ಯೋಜನೆಯ ಹಣ ನಿಮಗೆ ಬೇಕು ಅಂತ ಅಂದರೆ ನೀವು ಈ ಕಂಡೀಷನನ್ನು ಪಾಲಿಸಲೇಬೇಕು. ಈ ಕಂಡೀಷನನ್ನು ಯಾರೆಲ್ಲ ಪಾಲಿಸ್ತಾರೋ ಅವರಿಗೆ ಮಾತ್ರ ಈ ಒಂದು ಮಾರ್ಚ್ ತಿಂಗಳಿನ ಯುವ ನಿಧಿ ಯೋಜನೆಯ ಹಣ ಬರುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ. ಹಾಗಾದರೆ ಆ ಕಂಡೀಷನ್ ಏನೇನು ಅಂತ ನಾವು ತಿಳ್ಕೊಳ್ಳೋದಕ್ಕೂ ಫಸ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಈ ಮಾರ್ಚ್ ತಿಂಗಳಿನ ಯುವ ನಿಧಿ ಯೋಜನೆಯ ಹಣವನ್ನು ಪಡ್ಕೊಳ್ಳೋದಕ್ಕೆ ಇರುವ ಹೊಸ ಕಂಡೀಷನನ್ನು ತಿಳ್ಕೊಳ್ಳೋದಕ್ಕೂ ಫಸ್ಟು ಈ ಮುಂದೆ ಯಾವೆಲ್ಲ ಕಂಡೀಷನ್ ಇದ್ವು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ರಿಸಲ್ಟ್ ಬಂದು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಹಾಗೆ ನೀವು ಯಾವುದೇ ಒಂದು ಪ್ರೈವೇಟ್ ಆಗಿರ್ಬೋದು, ಗೌರ್ನಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಸೆಕ್ಟರಲ್ಲೂ ಸಹ ನೀವು ಎಲ್ಲೂ ಜಾಬ್ ಮಾಡ್ತಾ ಇರೋ ಹಾಗಿಲ್ಲ, ಕೆಲಸ ಮಾಡ್ತಾ ಇರೋ ಹಾಗಿಲ್ಲ. ಹಾಗೆ ಕರ್ನಾಟಕದ ನಿವಾಸಿ ಆಗಿರಬೇಕು. ಹಾಗೆ ಅನ್ಎಂಪ್ಲಾಯ್ ಆಗಿರಬೇಕು. ನೀವು ಎಜುಕೇಷನು ಸಹ ಮಾಡ್ತಾ ಇರಬಾರ್ದು. ಹಾಗೆ ನೀವು ಯಾವುದೇ ಒಂದು ಜಾಬಲ್ಲೂ ಸಹ ಇರಬಾರ್ದು. ಇಷ್ಟು ಮೊದಲೇ ಇದ್ದಂತಹ ಕಂಡೀಷನ್. ಇದ್ರ ಜೊತೆಗೆ ಈಗ ಹೊಸದಾಗಿ ಬಂದಿರುವಂತಹ ಕಂಡೀಷನ್ ಯಾವುದು ಅಂತ ನಾವು ನೋಡೋದಾದರೆ, ಈಗ ಯಾರೆಲ್ಲ 3 ತಿಂಗಳಾದರೂ ಸಹ ಇನ್ನೂ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಲ್ವೋ, ಈಗ ಯಾರಿಗೆಲ್ಲ ಅವಕಾಶ ಇದ್ದರೂ ಸಹ ಕೆಲವರು ಸಬ್ಮಿಟ್ ಮಾಡಿರಲ್ಲ, ಅಂಥವರಿಗೆ ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳಿನ ಹಣ ಬರೋದಿಲ್ಲ. ಯಾಕೆ ಅಂತ ಅಂದರೆ ಈಗ 3 ತಿಂಗಳವರೆಗೂ ನೀವೇನಾದರೂ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಅಂಥವರಿಗೆ ಇನ್ನು ಮುಂದೆ ನಾವು ಹಣ ಹಾಕಲ್ಲ ಅಂತ ಇಲ್ಲಿ ಸರ್ಕಾರದವರೇ ತಿಳಿಸಿದರು. ಈಗಾಗಲೇ ಈ ಒಂದು ಯುವ ನಿಧಿ ಯೋಜನೆ ಆರಂಭವಾಗಿ 3 ತಿಂಗಳು ಆಗಿದೆ. ಈ 3 ತಿಂಗಳು ನೀವೇನಾದರೂ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಅಂಥವರಿಗೆಲ್ಲನೂ ಸಹ ಇನ್ನು ಮುಂದೆ ಹಣ ಬರಲ್ಲ. ಯಾಕೆ ಅಂತ ಅಂದರೆ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ಇಲ್ಲಿ ಸರ್ಕಾರದವರು ಇವರಿಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಿಮ್ಮ ಫಾರಮನ್ನು ಕ್ಯಾನ್ಸಲ್ ಮಾಡ್ತಾರೆ, ನಿಮ್ಮ ಅಪ್ಲಿಕೇಶನನ್ನು. ಹಾಗಾಗಿ ನೀವು ಪ್ರತಿ ತಿಂಗಳು ತಪ್ಪದೇ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಲೇಬೇಕು. ನೆಕ್ಸ್ಟ್ ಯುವ ನಿಧಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ನಿಮಗೆ ನೋ ಡಾಟಾ ಅಂತ ಬರ್ತಾ ಇದ್ರೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ನಾವು ನೋಡೋದಾದರೆ, ನೀವು ಯುವ ನಿಧಿ ಯೋಜನೆಯ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು. ಹಾಗೆ ನೀವು ಇದ್ರ ಜೊತೆಗೆ ಯುವ ನಿಧಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ಇಲ್ಲಿ ಯಾವ ನಂಬರನ್ನು ಹಾಕಬೇಕು ಅಂತ ಅಂದರೆ, ನಿಮಗೆ ಇಲ್ಲಿ ಅಪ್ಲಿಕೇಶನಲ್ಲಿ 2 ರೆಫರೆನ್ಸ್ ನಂಬರ್ ಇರುತ್ತೆ. ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಸ್ಟ್ ಟೈಮು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಬೇರೆ ರೆಫರೆನ್ಸ್ ನಂಬರ್ ಇರುತ್ತೆ. ಹಾಗೆ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದಾಗ ನಮಗೆ ಹೊಸ ರೆಫರೆನ್ಸ್ ನಂಬರು ಬರ್ತಾ ಹೋಗುತ್ತೆ ತಿಂಗಳು. ಹಾಗಾಗಿ ನಾವು ಪ್ರತಿ ತಿಂಗಳು ಸಹ ಇಲ್ಲಿ ಒಂದೇ ರೆಫರೆನ್ಸ್ ನಂಬರನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಅದು ಯಾವುದು ಅಂತ ಅಂದರೆ ಫಸ್ಟ್ ಟೈಮು ಯಾವಾಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀವಲ್ಲ ಆಗ ಬರುವಂತಹ ರೆಫರೆನ್ಸ್ ನಂಬರನ್ನು ಹಾಕ್ಬಿಟ್ಟು ನಾವಿಲ್ಲಿ ಸ್ಟೇಟಸನ್ನು ಚೆಕ್ ಮಾಡಬೇಕು. ಆಗ ಮಾತ್ರ ನಮಗೆ ಇಲ್ಲಿ ಸ್ಟೇಟಸ್ಸು ಶೋ ಆಗುತ್ತೆ. ಈ ರೀತಿ ಬಿಟ್ಟು ನೀವು ಸೆಲ್ಫ್ ಡೆಕ್ಲರೇಷನ್ ಫಾರಮಲ್ಲಿ ಇರುವಂತಹ ರೆಫರೆನ್ಸ್ ನಂಬರನ್ನು ಹಾಕಿದರೆ ಆಗ ನಿಮಗೆ ನೋ ಡೇಟಾ ಅಂತ ತೋರಿಸ್ತಾ ಇರುತ್ತೆ. ನೆಕ್ಸ್ಟು ಈಗಾಗಲೇ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಯುವ ನಿಧಿ ಹಣ ಬಂದಿದೆ. ಹಾಗಾದರೆ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇರ್ತೀರ. ಹಾಗಾದರೆ ಈ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ನಾವು ನೋಡೋದಾದರೆ, ಈ ಒಂದು ಏಪ್ರಿಲ್ ತಿಂಗಳ ನೆಕ್ಸ್ಟ್ ಮಂತು ಅಂದರೆ ಏಪ್ರಿಲ್ ತಿಂಗಳ 15ನೇ ತಾರೀಕಿನ ಒಳಗಡೆನೆ ನಿಮಗೆ ಈ ಒಂದು ಮಾರ್ಚ್ ತಿಂಗಳಿನ ಹಣ ಸಹ ತಲುಪುತ್ತೆ. ಹಾಗೆ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣನೂ ಬಂದಿಲ್ವೋ ಅವರು ಫಸ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಿಮಗೆ ಹಣ ಬಂದೇ ಬರುತ್ತೆ. ಅಥವಾ ನಿಮ್ಗೆ ಏನಾದರೂ ಡೊಮಿಸೈಲ್ ವೆರಿಫಿಕೇಷನ್ನು ಅಥವಾ ಇದು ಬಿಟ್ಟು ಮತ್ತೆ ಇನ್ನೂ 180 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಅವರಿಗೆ 180 ಡೇಸ್ ಕಂಪ್ಲೀಟ್ ಆಗಿಲ್ಲ, ಡೊಮಿಸೈಲ್ ವೆರಿಫಿಕೇಷನ್ ಅಂತ ಇದ್ದರೆ ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ. ಈಗ ನಿಮಗೆ ಸ್ಟೇಟಸಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಈ ರೀತಿ ತೋರಿಸ್ತಾ ಇದ್ದರೆ ನಿಮಗೆ ಈ ಒಂದು ನೆಕ್ಸ್ಟ್ ಮಂತಲ್ಲೇ ಹಣ ಬರುತ್ತೆ. ಹಾಗೆ ಯಾರಾದರೂ ಇನ್ನೂ ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಅಥವಾ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಅಪ್ಲಿಕೇಶನನ್ನು ಹಾಕ್ಕೊಡ್ತೀನಿ. ಹಾಗೆ ಸ್ಟೇಟಸನ್ನು ಚೆಕ್ ಮಾಡೋದು ಸಹ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಸ್ಟೇಟಸನ್ನು ಸಹ ಚೆಕ್ ಮಾಡ್ತೀನಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.